ಪಾಕಿಸ್ತಾನ ಎಂಥ ಕುತಂತ್ರಿ ದೇಶ ಅಂತ ಎಲ್ರಿಗೂ ಗೊತ್ತೇ ಇದೆ. ಈ ನಮಕ್ ಹರಾಮ್ ರಾಷ್ಟ್ರ ಭಯೋತ್ಪಾದಕರಿಗೆ ಬಿರಿಯಾನಿ ಹಾಕಿ ಸಾಕ್ತಾ ಇದೆ. ಆದ್ರೆ ಉಗ್ರರು ಬಿರಿಯಾನಿ ಕೊಟ್ಟ ಮಾಲೀಕನ ಮೇಲೆಯೇ ಗುಂಡು ಹಾರಿಸುತ್ತಿದ್ದಾರೆ. ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ನ ಸೆರೆ ಹಿಡಿದಿದ್ದಂತಹ ಈ ಪಾಕ್ ಯೋಧ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ. ಅಭಿನಂದನ್ ವರ್ಧಮಾನ್ ಭಾರತ ಮಾತೆಯ ವೀರಪುತ್ರ, ಎಂಟೆದೆಯ ಬಂಟ, ದೇಶಕ್ಕಾಗಿ ಸಾವಿನ ಜೊತೆ ಸೆಣಸಾಡಿದ ರಣಧೀರ, ಪಾಕ್ ಫೈಟರ್ ಜೆಟ್ಗಳನ್ನ ಪುಡಿಗಟ್ಟಿದ ವೀರ. ಇಂಥ ಗಂಡುಗಲಿಯನ್ನ ಸೆರೆ ಹಿಡಿದಿದ್ದ ಪಾಪಿ ಪಾಕಿಸ್ತಾನ ಯೋಧ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ. ಅಭಿನಂದನ್ ಸೆರೆ ಹಿಡಿದಿದ್ದ ಪಾಕ್ ಸೈನಿಕ ಫಿನಿಶ್. ಬೀದಿ ಹೆಣವಾದ ಮೇಜರ್ ಮೊಯ್ಸ್ ಅಬ್ಬಾಸ್. ಉಗ್ರರನ್ನ ಸಾಕಿ ಸಲಹುತ್ತಿರೋ ಪಾಕಿಸ್ತಾನವನ್ನ ಉಗ್ರರೇ ಚೆಂದಾಡುತ್ತಿದ್ದಾರೆ. 2019ರಲ್ಲಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ರನ್ನ ಸೆರೆ ಹಿಡಿದಿದ್ದ ಪಾಕ್ ಯೋಧನನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ. ಪಾಕ್ ಮೇಜರ್ ಮೊಯ್ಸ್ ಅಬ್ಬಾಸ್ ಶಾಗೆ ಗುಂಡು ಹಾರಿಸಿ ಕೊಲೆ ಮಾಡಿದ್ದಾರೆ. ದಕ್ಷಿಣ ವಜಿರಿಸ್ತಾನದ ಸರ್ಗೋಧಾದಲ್ಲಿ ಮೊಯ್ಸ್ ಅಬ್ಬಾಸ್ ಶಾ ಬೀದಿ ಹೆಣವಾಗಿ ಬಿದ್ದಿದ್ದಾನೆ. ಅಭಿಮನ್ಯು ಸೆರೆ ಹಿಡಿದವನು ಫಿನಿಶ್. 2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಭಯೋತ್ಪಾದಕರ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರೋ ಉಗ್ರರ ಶಿಬಿರದ ಮೇಲೆ ದಾಳಿ ಮಾಡಿತ್ತು. ಬಳಿಕ ಪಾಕಿಸ್ತಾನ ಯುದ್ಧ ವಿಮಾನಗಳು ಭಾರತದೊಳಗೆ ನುಗ್ಗಿದ್ವು. ಆಗ ವೀರಪುತ್ರ ಅಭಿನಂದನ್ MiG-21 ಬೈಸನ್ ಫೈಟರ್ ಜೆಟ್ನಲ್ಲಿ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ರು. ಬಳಿಕ ತನ್ನ ಫೈಟರ್ ಜೆಟ್ಗೆ ಆಪತ್ತು ಎದುರಾದಾಗ ಪ್ಯಾರಾಚೂಟ್ನಿಂದ ಜಿಗಿದಿದ್ರು. ಆಗ ಅಚಾನಕ್ ಆಗಿ ಅಭಿನಂದನ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲ್ಯಾಂಡ್ ಆಗಿದ್ರು. ಈ ವೇಳೆ ನಮ್ಮ ಸಿಂಹದ ಮರಿಯನ್ನ ಇದೇ ಪಾಕಿಸ್ತಾನದ ಮೇಜರ್ ಮೊಯ್ಸ್ ಅಬ್ಬಾಸ್ ಶಾ ಸೆರೆ ಹಿಡಿದು ಮಾನಸಿಕ ಹಿಂಸೆ ಕೊಟ್ಟಿದ್ದ. ಇಂಥ ಮೊಯ್ಸ್ ಅಬ್ಬಾಸ್ ಶಾನ ತೆಹರಿಕ್ ಇ ತಾಲಿಬಾನ್ ಉಗ್ರರೇ ಹೊಡೆದು ಹಾಕಿದ್ದಾರೆ. ಈ ಎನ್ಕೌಂಟರ್ನಲ್ಲಿ ಟಿಟಿಪಿಯ 11 ಉಗ್ರರನ್ನ ಕೊಂದಿರೋದಾಗಿ ಪಾಕಿಸ್ತಾನ ಸೇನೆ ಹೇಳಿಕೊಂಡಿದೆ. ಅದೇನೇ ಇರಲಿ, ಭಯೋತ್ಪಾದಕರಿಗೆ ಬಿರಿಯಾನಿ ಹಾಕುತ್ತಿರೋ ಪಾಕ್ ಯೋಧರನ್ನ ಅದೇ ನಾಯಿಗಳು ಹೊಡೆದು ಹಾಕ್ತಿವೆ. ಒಂದಂತೂ ಸತ್ಯ, ಉಗ್ರರಿಂದಲೇ ಪಾಕಿಸ್ತಾನದ ಅಂತ್ಯವಾದ್ರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಎಂಥ ಕುತಂತ್ರಿ ದೇಶ ಅಂತ ಎಲ್ರಿಗೂ ಗೊತ್ತೇ ಇದೆ. ಈ ನಮಕ್ ಹರಾಮ್ ರಾಷ್ಟ್ರ ಭಯೋತ್ಪಾದಕರಿಗೆ ಬಿರಿಯಾನಿ ಹಾಕಿ ಸಾಕ್ತಾ ಇದೆ. ಆದ್ರೆ ಉಗ್ರರು ಬಿರಿಯಾನಿ ಕೊಟ್ಟ ಮಾಲೀಕನ ಮೇಲೆಯೇ ಗುಂಡು ಹಾರಿಸುತ್ತಿದ್ದಾರೆ. ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ನ ಸೆರೆ ಹಿಡಿದಿದ್ದಂತಹ ಈ ಪಾಕ್ ಯೋಧ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ. ಅಭಿನಂದನ್ ವರ್ಧಮಾನ್ ಭಾರತ ಮಾತೆಯ ವೀರಪುತ್ರ, ಎಂಟೆದೆಯ ಬಂಟ, ದೇಶಕ್ಕಾಗಿ ಸಾವಿನ ಜೊತೆ ಸೆಣಸಾಡಿದ ರಣಧೀರ, ಪಾಕ್ ಫೈಟರ್ ಜೆಟ್ಗಳನ್ನ ಪುಡಿಗಟ್ಟಿದ ವೀರ. ಇಂಥ ಗಂಡುಗಲಿಯನ್ನ ಸೆರೆ ಹಿಡಿದಿದ್ದ ಪಾಪಿ ಪಾಕಿಸ್ತಾನ ಯೋಧ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ. ಅಭಿನಂದನ್ ಸೆರೆ ಹಿಡಿದಿದ್ದ ಪಾಕ್ ಸೈನಿಕ ಫಿನಿಶ್. ಬೀದಿ ಹೆಣವಾದ ಮೇಜರ್ ಮೊಯ್ಸ್ ಅಬ್ಬಾಸ್. ಉಗ್ರರನ್ನ ಸಾಕಿ ಸಲಹುತ್ತಿರೋ ಪಾಕಿಸ್ತಾನವನ್ನ ಉಗ್ರರೇ ಚೆಂದಾಡುತ್ತಿದ್ದಾರೆ.
2019ರಲ್ಲಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ರನ್ನ ಸೆರೆ ಹಿಡಿದಿದ್ದ ಪಾಕ್ ಯೋಧನನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ. ಪಾಕ್ ಮೇಜರ್ ಮೊಯಿಜ್ ಅಬ್ಬಾಸ್ ಶಾಗೆ ಗುಂಡು ಹಾರಿಸಿ ಕೊಲೆ ಮಾಡಿದ್ದಾರೆ. ದಕ್ಷಿಣ ವಜಿರಿಸ್ತಾನದ ಸರ್ಗೋಧಾದಲ್ಲಿ ಮೊಯಿಜ್ ಅಬ್ಬಾಸ್ ಶಾ ಬೀದಿ ಹೆಣವಾಗಿ ಬಿದ್ದಿದ್ದಾನೆ. ಅಭಿಮನ್ಯು ಸೆರೆ ಹಿಡಿದವನು ಫಿನಿಶ್. 2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಭಯೋತ್ಪಾದಕರ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರೋ ಉಗ್ರರ ಶಿಬಿರದ ಮೇಲೆ ದಾಳಿ ಮಾಡಿತ್ತು. ಬಳಿಕ ಪಾಕಿಸ್ತಾನ ಯುದ್ಧ ವಿಮಾನಗಳು ಭಾರತದೊಳಗೆ ನುಗ್ಗಿದ್ವು. ಆಗ ವೀರಪುತ್ರ ಅಭಿನಂದನ್ MiG-21 ಬೈಸನ್ ಫೈಟರ್ ಜೆಟ್ನಲ್ಲಿ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ರು. ಬಳಿಕ ತನ್ನ ಫೈಟರ್ ಜೆಟ್ಗೆ ಆಪತ್ತು ಎದುರಾದಾಗ ಪ್ಯಾರಾಚೂಟ್ನಿಂದ ಜಿಗಿದಿದ್ರು. ಆಗ ಅಚಾನಕ್ಕಾಗಿ ಅಭಿನಂದನ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲ್ಯಾಂಡ್ ಆಗಿದ್ರು. ಈ ವೇಳೆ ನಮ್ಮ ಸಿಂಹದ ಮರಿಯನ್ನ ಇದೇ ಪಾಕಿಸ್ತಾನದ ಮೇಜರ್ ಮೊಯಿಜ್ ಅಬ್ಬಾಸ್ ಶಾ ಸೆರೆ ಹಿಡಿದು ಮಾನಸಿಕ ಹಿಂಸೆ ಕೊಟ್ಟಿದ್ದ. ಇಂಥ ಮೊಯಿಜ್ ಅಬ್ಬಾಸ್ ಶಾನ ತೆಹರಿಕ್ ಇ ತಾಲಿಬಾನ್ ಉಗ್ರರೇ ಹೊಡೆದು ಹಾಕಿದ್ದಾರೆ. ಈ ಎನ್ಕೌಂಟರ್ನಲ್ಲಿ ಟಿಟಿಪಿಯ 11 ಉಗ್ರರನ್ನ ಕೊಂದಿರೋದಾಗಿ ಪಾಕಿಸ್ತಾನ ಸೇನೆ ಹೇಳಿಕೊಂಡಿದೆ. ಅದೇನೇ ಇರಲಿ, ಭಯೋತ್ಪಾದಕರಿಗೆ ಬಿರಿಯಾನಿ ಹಾಕುತ್ತಿರೋ ಪಾಕ್ ಯೋಧರನ್ನ ಅದೇ ನಾಯಿಗಳು ಹೊಡೆದು ಹಾಕ್ತಿವೆ. ಒಂದಂತೂ ಸತ್ಯ, ಉಗ್ರರಿಂದಲೇ ಪಾಕಿಸ್ತಾನದ ಅಂತ್ಯವಾದ್ರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಎಂಥ ಕುತಂತ್ರಿ ದೇಶ ಅಂತ ಎಲ್ರಿಗೂ ಗೊತ್ತೇ ಇದೆ. ಈ ನಮಕ್ ಹರಾಮ್ ರಾಷ್ಟ್ರ ಭಯೋತ್ಪಾದಕರಿಗೆ ಬಿರಿಯಾನಿ ಹಾಕಿ ಸಾಕ್ತಾ ಇದೆ. ಆದ್ರೆ ಉಗ್ರರು ಬಿರಿಯಾನಿ ಕೊಟ್ಟ ಮಾಲೀಕನ ಮೇಲೆಯೇ ಗುಂಡು ಹಾರಿಸಿದ್ದಾರೆ. ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ನ ಸೆರೆ ಹಿಡಿದಂತಹ ಈ ಪಾಕ್ ಯೋಧ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ. ಅಭಿನಂದನ್ ವರ್ಧಮಾನ್ ಭಾರತ ಮಾತೆಯ ವೀರಪುತ್ರ, ಎಂಟೆದೆಯ ಬಂಟ, ದೇಶಕ್ಕಾಗಿ ಸಾವಿನ ಜೊತೆ ಸೆಣಸಾಡಿದ ರಣಧೀರ, ಪಾಕ್ ಫೈಟರ್ ಜೆಟ್ಗಳನ್ನ ಪುಡಿಗಟ್ಟಿದ ವೀರ. ಇಂಥ ಗಂಡುಗಲಿಯನ್ನ ಸೆರೆ ಹಿಡಿದಿದ್ದ ಪಾಪಿ ಪಾಕಿಸ್ತಾನ ಯೋಧ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ. ಅಭಿನಂದನ್ ಸೆರೆ ಹಿಡಿದಿದ್ದ ಪಾಕ್ ಸೈನಿಕ ಫಿನಿಶ್. ಬೀದಿ ಹೆಣವಾದ ಮೇಜರ್ ಮೊಯಿಜ್ ಅಬ್ಬಾಸ್. ಉಗ್ರರನ್ನ ಸಾಕಿ ಸಲಹುತ್ತಿರೋ ಪಾಕಿಸ್ತಾನವನ್ನ ಉಗ್ರರೇ ಚೆಂಡಾಡುತ್ತಿದ್ದಾರೆ. 2019ರಲ್ಲಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ರನ್ನ ಸೆರೆ ಹಿಡಿದಿದ್ದ ಪಾಕ್ ಯೋಧನನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ. ಪಾಕ್ ಮೇಜರ್ ಮೊಯಿಜ್ ಅಬ್ಬಾಸ್ ಶಾಗೆ ಗುಂಡು ಹಾರಿಸಿ ಕೊಲೆ ಮಾಡಿದ್ದಾರೆ. ದಕ್ಷಿಣ ವಜಿರಿಸ್ತಾನದ ಸರ್ಗೋಧಾದಲ್ಲಿ ಮೊಯಿಜ್ ಅಬ್ಬಾಸ್ ಶಾ ಬೀದಿ ಹೆಣವಾಗಿ ಬಿದ್ದಿದ್ದಾನೆ. ಅಭಿಮನ್ಯು ಸೆರೆ ಹಿಡಿದವನು ಫಿನಿಶ್. 2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಭಯೋತ್ಪಾದಕರ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರೋ ಉಗ್ರರ ಶಿಬಿರದ ಮೇಲೆ ದಾಳಿ ಮಾಡಿತ್ತು. ಬಳಿಕ ಪಾಕಿಸ್ತಾನ ಯುದ್ಧ ವಿಮಾನಗಳು ಭಾರತದೊಳಗೆ ನುಗ್ಗಿದ್ವು. ಆಗ ವೀರಪುತ್ರ ಅಭಿನಂದನ್ MiG-21 ಬೈಸನ್ ಫೈಟರ್ ಜೆಟ್ನಲ್ಲಿ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ರು. ಬಳಿಕ ತನ್ನ ಫೈಟರ್ ಜೆಟ್ಗೆ ಆಪತ್ತು ಎದುರಾದಾಗ ಪ್ಯಾರಾಚೂಟ್ನಿಂದ ಜಿಗಿದಿದ್ರು. ಆಗ ಅಚಾನಕ್ಕಾಗಿ ಅಭಿನಂದನ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲ್ಯಾಂಡ್ ಆಗಿದ್ರು. ಈ ವೇಳೆ ನಮ್ಮ ಸಿಂಹದ ಮರಿಯನ್ನ ಇದೇ ಪಾಕಿಸ್ತಾನದ ಮೇಜರ್ ಮೊಯಿಜ್ ಅಬ್ಬಾಸ್ ಶಾ ಸೆರೆ ಹಿಡಿದು ಮಾನಸಿಕ ಹಿಂಸೆ ಕೊಟ್ಟಿದ್ದ. ಇಂಥ ಮೊಯಿಜ್ ಅಬ್ಬಾಸ್ ಶಾನ ತೆಹರಿಕ್ ಇ ತಾಲಿಬಾನ್ ಉಗ್ರರೇ ಹೊಡೆದು ಹಾಕಿದ್ದಾರೆ. ಈ ಎನ್ಕೌಂಟರ್ನಲ್ಲಿ ಟಿಟಿಪಿಯ 11 ಉಗ್ರರನ್ನ ಕೊಂದಿರೋದಾಗಿ ಪಾಕಿಸ್ತಾನ ಸೇನೆ ಹೇಳಿಕೊಂಡಿದೆ.
ಬಿರಿಯಾನಿ ಹಾಕುತ್ತಿರೋ ಪಾಕ್ ಯೋಧರನ್ನ ಅದೇ ನಾಯಿಗಳು ಹೊಡೆದು ಹಾಕ್ತಿವೆ. ಒಂದಂತೂ ಸತ್ಯ, ಉಗ್ರರಿಂದಲೇ ಪಾಕಿಸ್ತಾನದ ಅಂತ್ಯವಾದ್ರೂ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.